ಹಾಯ್ ಹೆಲೋ ನಮಸ್ಕಾರ ಸ್ವಾಗತ ಯೂಟ್ಯೂಬ್ ಚಾನಲ್ ಎಥಿಕಲ್ ಹ್ಯಾಕಿಂಗ್ ಇನ್ ಕನ್ನಡ. ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಆಗಲಿ ಎರಡು ರೀತಿಯಾದಂತಹ ಇಂಟರ್ಫೇಸ್ ಜೊತೆ ಬರುತ್ತೆ. ಒಂದು ಬಂದು GUI, ಇನ್ನೊಂದು ಬಂದು ಕಮ್ಯಾಂಡ್ ಪ್ರಾಂಪ್ಟ್ ಅಂತ ಕರಿತೀವಿ. ಇಲ್ಲಿ GUI ಅಂದರೆ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್. ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಏನು ಮಾಡುತ್ತೆ, ನಮಗೆ ಈ ರೀತಿಯಾದಂಥ ಐಕಾನ್ಸು ಮತ್ತು ಗ್ರಾಫಿಕ್ಸ್ ರೀತಿಯಾದಂತಹ ಇಂಟರ್ಫೇಸ್ ಕೊಡುತ್ತೆ. ಸೊ ಇದು ನಾರ್ಮಲ್ ಆಗಿ ನಮಗೆ ಯೂಸ್ ಮಾಡೋದಕ್ಕೆ ಈಸಿ ಇರುತ್ತೆ. ಕಮ್ಯಾಂಡ್ ಲೈನ್ ಇಂಟರ್ಫೇಸಲ್ಲಿ ಏನಾಗುತ್ತೆ ಅಂದರೆ ನಾವು ಬರೀ ಕಮ್ಯಾಂಡ್ಸ್ನ ಯೂಸ್ ಮಾಡಿಕೊಂಡು ಯಾವುದೇ ರೀತಿಯಾದಂತಹ ಪ್ರೋಗ್ರಾಮ್ಸ್ನ ಎಕ್ಸಿಕ್ಯೂಷನ್ ಮಾಡಬಹುದು. ವಿಂಡೋಸಲ್ಲಿ ನಾವು ಅದನ್ನು CMD ಅಂತ ಕರಿತೀವಿ. ಅದೇ ರೀತಿ ಖಾಲಿ ಲಿನಕ್ಸ್ ಕೂಡ ಎರಡು ರೀತಿಯಾದಂತಹ ಇಂಟರ್ಫೇಸ್ ಜೊತೆ ಬರುತ್ತೆ. ಒಂದು ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್, ಅದರ ಜೊತೆಗೆ ಇಲ್ಲಿ ನಮಗೆ ಟರ್ಮಿನಲ್ ಸಿಗುತ್ತೆ. ಆ್ಯಕ್ಚುಲಿ ಟರ್ಮಿನಲ್ನ ನಾವು TTY ಅಂತ ಕರಿತೀವಿ. TTY ಅಂದರೆ ಟೆಲಿ ಟೈಪ್ ರೈಟರ್ ಅಂತ. ಸೊ ಈ ರೀತಿಯಾದಂತಹ ಗ್ರಾಫಿಕಲ್ ಯೂಸರ್ ಇಂಟರ್ಫೇಸ್ ಜೊತೆಗೆ ಖಾಲಿ ಲಿನಕ್ಸ್ ನಮಗೆ ಕಮ್ಯಾಂಡ್ ಲೈನ್ ಇಂಟರ್ಫೇಸು ಕೂಡ ಕೊಡುತ್ತೆ. ಸೊ ಇಲ್ಲಿ ನಾವು ನಾರ್ಮಲ್ ಆಗಿ ಯಾವುದೇ ರೀತಿಯಾದಂತಹ ಕಮ್ಯಾಂಡ್ಸ್ನ ಎಕ್ಸಿಕ್ಯೂಷನ್ ಮಾಡಬಹುದು. ಸೊ ಇವತ್ತು ನಾನು ನಿಮಗೆ ಕೆಲವೊಂದು ಖಾಲಿ ಲಿನಕ್ಸಲ್ಲಿ ಯೂಸ್ ಆಗುವಂತಹ ಪ್ರಮುಖ ಕಮ್ಯಾಂಡ್ಸ್ನ ಯಾವ ರೀತಿ ಎಕ್ಸಿಕ್ಯೂಷನ್ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಲಿನಕ್ಸಲ್ಲಿ ಯೂಸ್ ಆಗುವಂತಹ ಬೇಸಿಕ್ ಕಮ್ಯಾಂಡ್ಸ್ ಬಂದು who am I, ID, ls, ls-a, cd, cd _, pwd, touch, rm, rm star, cp, move, rm, mkdir, rmdir, ifconfig ಮತ್ತು ಕ್ಲಿಯರ್ ಅಂತ ಈ ಎಲ್ಲ ಕಮೆಂಟ್ಸ್ನ ಒಂದೊಂದೇ ತಿಳ್ಕೊಳ್ಳೋಣ. ಮೊದಲಿಗೆ ಬರೋದು ಹೂ ಆಮ್ ಐ ಅಂತ. ಬೇಸಿಕ್ಲಿ ನಾವು ಟರ್ಮಿನಲಲ್ಲಿ ಹೂ ಆಮ್ ಐ ಅಂತ ಟೈಪ್ ಮಾಡಿದ್ರೆ ಸೊ ಈ ಕಮೆಂಡ್ ಏನು ಮಾಡುತ್ತೆ, ನಾವು ಖಾಲಿ ಲಿನಕ್ಸಲ್ಲಿ ಯಾವ ಯೂಸರ್ ಆಗಿ ಲಾಗಿನ್ ಮಾಡಿರೋ ಅಂತ ತಿಳಿಸ್ಕೊಡುತ್ತೆ. ಸೊ ಹೂ ಆಮ್ ಐ ನಂತರ ಬರುವಂತಹ ಕಮ್ಯಾಂಡ್ ID ಕಮ್ಯಾಂಡ್. ID ಕಮ್ಯಾಂಡ್ ಏನು ಮಾಡುತ್ತೆ, ಈ ಆರ್ಡಿನರಿ ಯೂಸರ್ ಯಾವ ಗ್ರೂಪಲ್ಲಿ ಇದ್ದಾನೆ ಮತ್ತು ಈತನಿಗೆ ಯಾವ ಪರ್ಮಿಷನ್ಸ್ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಡುತ್ತೆ. ಸೊ ಟರ್ಮಿನಲಲ್ಲಿ ನಾವು ID ಅಂತ ಟೈಪ್ ಮಾಡಿಬಿಟ್ಟು ಎಂಟರ್ ಮಾಡಿದ್ರೆ ಸೊ ಆರ್ಡಿನರಿ ಯೂಸರ್ ಯಾವ ಗ್ರೂಪ್ಸಲ್ಲಿ ಇದ್ದಾನೆ ಮತ್ತು ಈತನಿಗೆ ಇರುವಂತಹ ಪರ್ಮಿಷನ್ಸ್ ಬಗ್ಗೆ ಮಾಹಿತಿ ಸಿಗುತ್ತೆ. ID ನಂತರ ಬರುವಂತಹ ಕಮ್ಯಾಂಡ್ ಬಂದು ಬೇಸಿಕ್ ಕಮ್ಯಾಂಡ್ ಬಂದು LS ಅಂತ. LS ಕಮ್ಯಾಂಡ್ ಏನು ಮಾಡುತ್ತೆ ಅಂದರೆ ನಿಮ್ಮ ಹತ್ರ ಇರುವಂತಹ ಫೈಲ್ಸ್ನ ಲಿಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. LS ಅಂತ ಟೈಪ್ ಮಾಡಿ ನೀವು ಎಂಟರ್ ಮಾಡಿದ್ರೆ ನಿಮ್ಮ ಹತ್ರ ಯಾವ್ಯಾವ ಫೈಲ್ಸ್ ಇದೆ ಅಂತ ಇದು ತೋರಿಸುತ್ತೆ. ನೋಡಿ ಇಲ್ಲಿ ಡೆಸ್ಕ್ಟಾಪ್, ಡಾಕ್ಯುಮೆಂಟ್ಸ್, ಡೌನ್ಲೋಡ್ಸ್, ಮ್ಯೂಸಿಕ್, ಪಿಕ್ಚರ್ಸ್, ಟೆಂಪ್ಲೇಟ್ಸ್, ವಿಡಿಯೋಸ್, ಅದರ ನಂತರ HTML ಫೈಲ್ ಒಂದಿದೆ, ಅದರ ನಂತರ ಒಂದು ಇಮೇಜ್ ಫೈಲ್ ಇದೆ. ಸೊ LS ಅಂತ ಟೈಪ್ ಮಾಡಿ ನೀವು ಎಂಟರ್ ಮಾಡಿದ್ರೆ ನಿಮ್ಮ ಹತ್ರ ಯಾವ್ಯಾವ ಫೈಲ್ಸ್ ಇದೆ ಅಂತ ಲಿಸ್ಟ್ ಮಾತ್ರ ಮಾಡುತ್ತೆ. ಹಿಡನ್ ಫೈಲ್ಸ್ನ ನೀವೇನಾದರೂ ನೋಡಬೇಕು ಅಂದರೆ LS-A ಅಂತ ಮಾಡಿದ್ರೆ ಲಿಸ್ಟ್ ದ ಆಲ್ ಫೈಲ್ಸ್, ಇದು ಎ ಬಂದು ಆಲ್ ದ ಫೈಲ್ಸ್ ಅಂತ. ಈವನ್ ಹಿಡನ್ ಫೈಲ್ಸ್ ಕೂಡ ಇದು ತೋರಿಸುತ್ತೆ. ನೋಡಿ ಈ ಡಾಟ್ ಇರುವಂತಹ ಫೈಲ್ಸು ಹೈಡ್ ಆಗಿತ್ತು ಮೊದಲು, ಆದರೆ ಇವಾಗ ಇದು ತೋರಿಸ್ತಾ ಇದೆ. LS ಕಮ್ಯಾಂಡ್ ನಂತರ ಬರೋದು CD ಕಮ್ಯಾಂಡ್. CD ಕಮ್ಯಾಂಡ್ ಏನು ಮಾಡುತ್ತೆ ಅಂದರೆ ಯಾವುದೇ ಡೈರೆಕ್ಟ್ರಿಯಲ್ಲಿ ನೀವು ಚೇಂಜ್ ಮಾಡಬೇಕಾದ್ರೆ ಅಥವಾ ಅದರೊಳಗಡೆ ಹೋಗಬೇಕಂದ್ರೆ ಸಹಾಯ ಮಾಡುತ್ತೆ. CD ಅದರ ಅರ್ಥ ಚೇಂಜ್ ದ ಡೈರೆಕ್ಟ್ರಿ ಅಂತ. ಇವಾಗ ನೋಡಿ ನಾನಿರುವಂತಹದ್ದು ಡೈರೆಕ್ಟ್ರಿ ಬಂದು ನಾರ್ಮಲ್ ಆಗಿ ಹೋಮ್ ಡೈರೆಕ್ಟ್ರಿಯಲ್ಲಿ ಇದ್ದೀನಿ, ಯೂಸರ್ ಹೋಮ್ ಡೈರೆಕ್ಟ್ರಿಯಲ್ಲಿ ಇದ್ದೀನಿ. ನಾನು ಅದೇ ಡೆಸ್ಕ್ಟಾಪ್ಗೆ ಹೋಗಬೇಕು ಅಂದರೆ ಅಥವಾ ಡೌನ್ಲೋಡ್ಸ್ ಡೈರೆಕ್ಟ್ರಿಯಲ್ಲಿ ಹೋಗಬೇಕು ಅಂದರೆ CD ಸ್ಪೇಸ್ ಡೌನ್ಲೋಡ್ ಅಂತ ಪ್ರೆಸ್ ಮಾಡಿ ಎಂಟರ್ ಮಾಡಿದ್ರೆ ಇದು ನನಗೆ ಡೌನ್ಲೋಡ್ಸ್ ಡೈರೆಕ್ಟ್ರಿಗೆ ಕರ್ಕೊಂಡು ಹೋಗುತ್ತೆ. ನೀವು ಯಾವ ಡೈರೆಕ್ಟ್ರಿಯಲ್ಲಿ ಇದ್ದೀರಾ ಕರೆಂಟಾಗಿ ಅಂತ ಚೆಕ್ ಮಾಡಬೇಕು ಅಂದರೆ PWD ಕಮ್ಯಾಂಡ್ ಯೂಸ್ ಮಾಡ್ತೀರಾ. PWD ಅಂದರೆ ಪ್ರೆಸೆಂಟ್ ವರ್ಕಿಂಗ್ ಡೈರೆಕ್ಟ್ರಿ ಅಂತ ಅರ್ಥ. ಸೊ PWD ಅಂತ ವರ್ಕ್ ಮಾಡಿದ್ರೆ ಅಥವಾ ಕಮ್ಯಾಂಡ್ನ ಎಂಟರ್ ಮಾಡಿದ್ರೆ ನೀವು ಸೊ ನೀವಿರುವಂತಹ ಡೈರೆಕ್ಟ್ರಿನ ತೋರಿಸುತ್ತೆ. ಸೊ ನಾನಿರುವಂತಹ ಡೈರೆಕ್ಟ್ರಿ ರೂಟಲ್ಲಿ ಹೋಮ್ ಡೈರೆಕ್ಟ್ರಿ, ಹೋಮ್ ಒಳಗಡೆ ಯೂಸರ್ ಇದ್ದಾರೆ. ಯೂಸರ್ ಡೈರೆಕ್ಟ್ರಿಯಲ್ಲಿ ಡೌನ್ಲೋಡ್ಸಲ್ಲಿ ಹೋಗಿದ್ದೀನಿ. ಅದೇ ರೀತಿ ಟಚ್ ಅಂತ ಒಂದು ಕಮ್ಯಾಂಡ್ ಇದೆ. ಟಚ್ ಕಮ್ಯಾಂಡ್ ಬೇಸಿಕ್ಲಿ ಏನು ಮಾಡುತ್ತೆ ಅಂದರೆ ಒಂದು ಎಂಪ್ಟಿ ಫೈಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಲಿನಕ್ಸಲ್ಲಿ ಫೈಲ್ಸ್ಗೆ ಎಕ್ಸ್ಟೆನ್ಷನ್ ಇರೋದಿಲ್ಲ. ಅದರ ಅರ್ಥ ನೀವು ಯಾವುದೇ ಫೈಲ್ಸ್ನ ಎಡಿಟ್ ಮಾಡುವಾಗ .txt, .pdf, .ppt ಅಂತ ಯೂಸ್ ಮಾಡ್ತೀರಲ್ವಾ, ಈ ರೀತಿ ಲಿನಕ್ಸಲ್ಲಿ ಯಾವುದೇ ರೀತಿಯಾದಂತಹ ಫೈಲ್ಸ್ಗೆ ಎಕ್ಸ್ಟೆನ್ಷನ್ ಬರೋದಿಲ್ಲ. ಇದು ಬೇಸಿಕ್ಲಿ 0 KB ಫೈಲ್ಸ್ನ ಕ್ರಿಯೇಟ್ ಮಾಡುತ್ತೆ. ಇವಾಗ ನಾನು ನೋಡಿ TOUCH ಟಚ್ ಅಂತ ಟೈಪ್ ಮಾಡಿ
ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಫೈಲ್ ಹೆಸರು ಟೆಸ್ಟ್ ಅಂತ ಹೇಳ್ಬಿಟ್ಟು ಕೊಡ್ತೀನಿ. ಸೊ ಟೆಸ್ಟ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ಫೈಲ್ ಕ್ರಿಯೇಟ್ ಆಗಿದೆ. ಆ ಫೈಲ್ನ ನೋಡ್ಬೇಕಂದ್ರೆ ನಾನು ls ಕಮಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ls ಅಂತ ಟೈಪ್ ಮಾಡಿದ್ರೆ ನೋಡಿ ಟೆಸ್ಟ್ ಅನ್ನುವಂತಹ ಫೈಲ್ ಕ್ರಿಯೇಟ್ ಆಗಿದೆ. ಸೊ ಇದಕ್ಕೆ ಈ ಫೈಲ್ಗೆ ಯಾವುದೇ ರೀತಿಯಾದಂತಹ ಎಕ್ಸ್ಟೆನ್ಷನ್ ಇರೋದಿಲ್ಲ. ಸೊ ಟಚ್ ಕಮಾಂಡ್ ನಂತರ ಬೇಸಿಕ್ಲಿ ನಾವು ಯೂಸ್ ಮಾಡುವಂತಹ ಕಮಾಂಡ್ ಬಂದು rm ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಫೈಲ್ಸ್ನ ರಿಮೂವ್ ಮಾಡೋದಕ್ಕೆ rm ಕಮಾಂಡ್ನ ಯೂಸ್ ಮಾಡ್ತೀರಿ. ಫೈಲ್ನ ಕ್ರಿಯೇಟ್ ಮಾಡಿದ ನಂತರ ಅದನ್ನು ಡಿಲೀಟ್ ಮಾಡಬೇಕು ಅಂದರೆ ನೀವು rm ಕಮಾಂಡ್ನ ಯೂಸ್ ಮಾಡಬೇಕಾಗುತ್ತೆ. ಸೊ ನಾನು ನೋಡಿ rm ಸ್ಪೇಸ್ ಟೆಸ್ಟ್ ಅಂತ ಟೈಪ್ ಮಾಡಬಹುದು, ಅಥವಾ ಟ್ಯಾಬ್ನ 2 ಸತಿ ಕ್ಲಿಕ್ ಮಾಡಿದ್ರೆ ಅದೇ ತಗೊಳುತ್ತೆ. ಟಿ ಅಂತ ಟೈಪ್ ಮಾಡಿದ್ದೀನಿ. ಟಿ ಅಂತ ಟೈಪ್ ಮಾಡಿ ಟ್ಯಾಬ್ನ 2 ಸತಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಆಟೋಮೆಟಿಕ್ ಆಗಿ ಅದೇ ಕಂಪ್ಲೀಟ್ ಆಗ್ತಾ ಇದೆ. rm ಟೆಸ್ಟ್ ಅಂತ ಕ್ಲಿಕ್ ಮಾಡಿ ಎಂಟರ್ ಮಾಡಿದ್ರೆ ಆ ಫೈಲ್ ಡಿಲೀಟ್ ಆಗಿದೆ. ಇವಾಗ ಮತ್ತೆ ls ಅಂತ ಟೈಪ್ ಮಾಡಿದ್ರೆ ನೋಡಿ ಆ ಫೈಲ್ ಇಲ್ಲ. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಮಲ್ಟಿಪಲ್ ಫೈಲ್ಸ್ ಇದೆ, ಅದೇ 1000 ಗಟ್ಟಲೆ ಫೈಲ್ಸ್ ಇದೆ. ಅದನ್ನ ಒಂದೊಂದಾಗಿ ಡಿಲೀಟ್ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಅದೇ ಕಾರಣಕ್ಕೆ ನಾವೇನು ಯೂಸ್ ಮಾಡ್ತೀರಿ, rm ಸ್ಟಾರ್ ಅಂತ ಯೂಸ್ ಮಾಡ್ತೀರಿ. ಇಲ್ಲಿ ಸ್ಟಾರ್ ಅಂದರೆ ಎಲ್ಲ ಫೈಲ್ಸ್ನ ಡಿಲೀಟ್ ಮಾಡೋದಕ್ಕೆ ಒಂದೇ ಸರಿ ಸ್ಟಾರ್ನ ಯೂಸ್ ಮಾಡ್ತೀವಿ. ನಾನಿಲ್ಲಿ ಟಚ್ ಕಮಾಂಡ್ ಯೂಸ್ ಮಾಡಿಕೊಂಡು ಮಲ್ಟಿಪಲ್ ಫೈಲ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. 1 2 3 4 5 6 7 10 ಇಲ್ಲಿ ನಾನು 10 ಫೈಲ್ಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ಈ 10 ಫೈಲ್ಸ್ನು ಒಂದೊಂದಾಗಿ ಡಿಲೀಟ್ ಮಾಡಬೇಕು ಅಂದರೆ ಟೈಮ್ ಹಿಡಿಯುತ್ತೆ. ಅದೇ ಕಾರಣಕ್ಕೆ ನಾವೇನು ಯೂಸ್ ಮಾಡ್ತೀರಿ ಅಂದರೆ rm ಸ್ಪೇಸ್ ಸ್ಟಾರ್ ಕೊಟ್ಟು ಎಂಟರ್ ಮಾಡಿದ್ರೆ ಇದು ಕೇಳುತ್ತೆ ನಮಗೆ 10 ಫೈಲ್ಸ್ ಒಂದೇ ಸತಿ ಡಿಲೀಟ್ ಆಗಬೇಕಂತ. ನಾವು ಎಸ್ ಅಂತ ಕೊಟ್ಟರೆ ಎಲ್ಲ ಫೈಲ್ಸು ಕೂಡ ಒಂದೇ ಸತಿ ಡಿಲೀಟ್ ಆಗಿರುತ್ತೆ. rm ಕಮಾಂಡ್ ನಂತರ ಯೂಸ್ ಆಗುವಂತಹ ಕಮಾಂಡ್ ಬಂದು ಸಿ ಪಿ ಅಂದರೆ ಇಲ್ಲಿ ಫೈಲ್ನ ಕಾಪಿ ಮಾಡೋದಕ್ಕೆ. ಸೊ ಇಲ್ಲಿ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಟಚ್ ಸ್ಪೇಸ್ ಟೆಸ್ಟ್ 1 ಅಂತ ಹೇಳ್ಬಿಟ್ಟು ಒಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಸೊ ls ಕಮಾಂಡಿಂದ ಆ ಫೈಲ್ನ ಲಿಸ್ಟ್ ಮಾಡ್ತಾ ಇದ್ದೀನಿ. ಸೊ ಇಲ್ಲಿದೆ ಟೆಸ್ಟ್ ಅನ್ನುವಂತಹ ಫೈಲ್ ಇಲ್ಲಿದೆ. ಸೊ ಈ ಫೈಲಲ್ಲಿ ಕಂಟೆಂಟ್ ಏನಿದೆ ಅಂತ ನೋಡೋದಕ್ಕೆ ಕ್ಯಾಟ್ ಕಮಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಕ್ಯಾಟ್ ಸ್ಪೇಸ್ ಟೆಸ್ಟ್ 1 ಅಂತ ಹೇಳ್ಬಿಟ್ಟು ಪ್ರೆಸ್ ಮಾಡಿ ಎಂಟರ್ ಮಾಡಿದ್ರೆ ಆ ಫೈಲಲ್ಲಿ ಕಂಟೆಂಟ್ ಏನಿದೆ ಅಂತ ತೋರಿಸುತ್ತೆ. ಫೈಲಲ್ಲಿ ಯಾವುದೇ ರೀತಿಯಾದಂತಹ ಕಂಟೆಂಟ್ ಇಲ್ಲ, ಅದೇ ಕಾರಣಕ್ಕೆ ಅದು ಬ್ಲಾಂಕ್ ತೋರಿಸ್ತಾ ಇದೆ. ಸೊ ನಾನು ಇವಾಗ ಒಂದು ಟೆಕ್ಸ್ಟ್ ಎಡಿಟರ್ನ ಯೂಸ್ ಮಾಡ್ತಾ ಇದ್ದೀನಿ, vi ಅಂತ. ಸೊ vi ಟೆಸ್ಟ್ 1 ಅಂತ ಕೊಟ್ಟು ಎಂಟರ್ ಮಾಡಿ ಅದರಲ್ಲಿ ಕೆಲವೊಂದು ವರ್ಡ್ಸ್ನ ಹಾಕ್ತಾ ಇದ್ದೀನಿ. ಹೆಲೋ, ದಿಸ್ ಈಸ್ ಫೈಲ್ 1. ಸೊ ಇವಾಗ ಕ್ಯಾಟ್ ಅಂತ ಟೈಪ್ ಮಾಡಿ ಟೆಸ್ಟ್ನ ಕಂಟೆಂಟ್ ಏನಿದೆ ಅಂತ ಚೆಕ್ ಮಾಡಿದಾಗ ಸೊ ನಾವು ಏನು ಟೈಪ್ ಮಾಡಿರ್ತೀರಲ್ವ ಆ ಕಂಟೆಂಟ್ನ ಇದು ತೋರಿಸ್ಕೊಡುತ್ತೆ. ಸೊ ಇದೇ ಕಂಟೆಂಟು ಮತ್ತೊಂದು ಫೈಲಲ್ಲಿ ಕಾಪಿ ಆಗಬೇಕಂದ್ರೆ ನಾವು ಯೂಸ್ ಮಾಡುವಂತಹ ಕಮ್ಯಾಂಡು cp ಅಂತ. ಸೊ ಇಲ್ಲಿ ನಾನು ಮತ್ತೊಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ ಟಚ್ ಕಮ್ಯಾಂಡ್ ಯೂಸ್ ಮಾಡಿಕೊಂಡು. ಟಚ್ ಸ್ಪೇಸ್ ಟೆಸ್ಟ್ ಫೈಲ್ 2. ಸೊ ಇದರಲ್ಲಿ ಕಂಟೆಂಟ್ ಏನಿದೆ ಅಂತ ನೋಡಬೇಕಾದ್ರೆ ನಾವು ಕ್ಯಾಟ್ ಸ್ಪೇಸ್ ಟೆಸ್ಟ್ 2 ಅಂತ ಟೈಪ್ ಮಾಡಿ ಎಂಟರ್ ಮಾಡಿದ್ರೆ ಅದರಲ್ಲಿ ಕಂಟೆಂಟ್ ಏನಿದೆ ಅಂತ ತೋರಿಸುತ್ತೆ. ಸೊ ಇವಾಗ ಕಂಟೆಂಟ್ ಏನೂ ಇಲ್ಲ. ಸೊ ನಾನು ಕ್ಲಿಯರ್ ಮಾಡಿ ಆ ಕಂಟೆಂಟ್ ಫಸ್ಟಲ್ಲಿ ಅಂದರೆ ಟೆಸ್ಟ್ ಫೈಲಲ್ಲಿ ಇರುವಂತಹ ಕಂಟೆಂಟ್ನ ಸೆಕೆಂಡ್ ಫೈಲಲ್ಲಿ ಕಾಪಿ ಮಾಡ್ತಾ ಇದ್ದೀನಿ. ಸೊ ಅದೇ ಕಾರಣಕ್ಕೆ ನಾನು cp ಕಮ್ಯಾಂಡ್ನ ಯೂಸ್ ಮಾಡ್ತಾ ಇದ್ದೀನಿ. ಕಾಪಿ ಸ್ಪೇಸ್ ಟೆಸ್ಟ್ ಫೈಲ್ 1 ಸ್ಪೇಸ್ ಟೆಸ್ಟ್ ಫೈಲ್ 2. ಸೊ ಇಲ್ಲಿ ನಾನು ಎಂಟರ್ ಕೊಟ್ಟಾಗ ಟೆಸ್ಟ್ ಫೈಲಲ್ಲಿ ಏನು ಕಂಟೆಂಟ್ ಇದೆ ಅದೇ ಕಂಟೆಂಟು ಟೆಸ್ಟ್ ಫೈಲ್ 2 ಕೂಡ ಹೋಗಿರುತ್ತೆ. ಸೊ ಇವಾಗ ನಾವು ಕ್ಯಾಟ್ ಕಮ್ಯಾಂಡಿಂದ 2 ಫೈಲ್ನು ಚೆಕ್ ಮಾಡೋಣ. ಕ್ಯಾಟ್ ಸ್ಪೇಸ್ ಟೆಸ್ಟ್ 1. ಸೊ ಇದು ಮೊದಲು ಕ್ರಿಯೇಟ್ ಮಾಡಿರುವಂತಹ ಫೈಲು. ಎಂಟರ್ ಕೊಟ್ಟಾಗ ನೋಡಿ ಹೆಲೋ ದಿಸ್ ಈಸ್ ಎ ಫೈಲ್ ಅಂತ ಇದೆ. ಇದೇ ಕಂಟೆಂಟು ಕಾಪಿ ಕಮ್ಯಾಂಡ್ ಯೂಸ್ ಮಾಡಿದ ನಂತರ ಟೆಸ್ಟ್ 2 ಫೈಲಲ್ಲೂ ಕೂಡ ಕಾಪಿ ಆಗಿರುತ್ತೆ. ಕ್ಯಾಟ್ ಸ್ಪೇಸ್ ಟೆಸ್ಟ್ ಫೈಲ್ 2.
ಸೊ ಇವಾಗ ಎಂಟರ್ ಕೊಟ್ಟಾಗ ಅದೇ ರೀತಿಯಾದಂತಹ ಕಂಟೆಂಟು ಕಾಪಿಯಾಗಿ ಮತ್ತೊಂದು ಫೈಲಲ್ಲಿ ಹೋಗಿದೆ. ಕಾಪಿ ಕಮ್ಯಾಂಡ್ ನಂತರ ಬರುವುದು MV ಅಂತ. ಇಲ್ಲಿ ನಾವು ಫೈಲ್ಸ್ನ ರೀನೇಮ್ ಮಾಡಬೇಕಾದ್ರೆ ಅದಕ್ಕೆ ಏನಾದರೂ ಹೆಸರು ಕೊಡಬೇಕಂದ್ರೆ ಸೊ ನಾವು ನಾರ್ಮಲಾಗಿ ವಿಂಡೋಸಲ್ಲಿ ಲೆಫ್ಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಇರುತ್ತಲ್ವಾ, ಇಲ್ಲಿ ನೋಡಿ ಸೊ ವಿಂಡೋಸಲ್ಲಿ ಫೈಲ್ ಕ್ರಿಯೇಟ್ ಮಾಡಿರ್ತೀರಾ, ಇದಕ್ಕೆ ರೀನೇಮ್ ಕೊಡಬೇಕಾದ್ರೆ ನೀವು ಲೆಫ್ಟ್ ಕ್ಲಿಕ್ ಮಾಡಿ ರೀನೇಮ್ ಅಂತ ಕೊಡ್ತೀರಾ. ಆದರೆ ಖಾಲಿ ಲಿನಿಕ್ಸಲ್ಲಿ ರೀನೇಮ್ಗೆ ಆಪ್ಷನ್ ಇಲ್ಲ. ಸೊ ಅದಕ್ಕೆ ನಾವು ಏನು ಮಾಡ್ತೀರಿ, MV ಅಂತ ಕಮ್ಯಾಂಡ್ನ ಯೂಸ್ ಮಾಡ್ತೀರಿ. MV ಕಮ್ಯಾಂಡ್ ಏನು ಮಾಡುತ್ತೆ, ಆ ಫೈಲ್ನ ಮೂವ್ ಮಾಡುತ್ತೆ ಅದೇ ಪ್ಲೇಸ್ಗೆ ಹೊಸ ಹೆಸರು ಜೊತೆಗೆ MV ಸ್ಪೇಸ್ test2 ಸ್ಪೇಸ್ ಕೊಟ್ಟು ಇವಾಗ ಏನು ಹೆಸರು ಕೊಡಬೇಕಾಗಿದ್ದೀರಲ್ವ ಅದನ್ನು ಕೊಡಬೇಕಾಗುತ್ತೆ. ನೀವು ನ್ಯೂ ನೇಮ್ ಮೂವ್ ಕಮೆಂಟ್ ಕೊಟ್ಟು ನಾವು ಎಂಟರ್ ಮಾಡಿದ್ರೆ ಅದು ರೀಪ್ಲೇಸ್ ಆಗಿರುತ್ತೆ ಹಳೆ ನೇಮ್ ಜೊತೆ. ಇಲ್ಲಿ ನೋಡಿ, ಇದು ಫೈಲ್ ಸೆಕೆಂಡು, ಇದು ಫೈಲ್ 1. ಸೊ ಎರಡನೇ ಫೈಲ್ ನೇಮು ಚೇಂಜ್ ಆಗಿದೆ. ಸೊ ಮೂವ್ ಕಮೆಂಟ್ ನಾವೇನು ಎಂದಕ್ಕೆ ಯೂಸ್ ಮಾಡ್ತೀರಿ ಅಂದರೆ ಫೈಲ್ನ ಮೂವ್ ಮಾಡೋದಕ್ಕೆ ಅಥವಾ ರೀನೇಮ್ ಮಾಡೋದಕ್ಕೆ ಯೂಸ್ ಮಾಡ್ತೀರಿ. ಮೂವ್ ಕಮೆಂಟ್ ನಂತರ ಬರುವುದು MKDIR ಅಂತ. MKDIR ಅಂದರೆ ನೀವು ಯಾವುದೇ ರೀತಿಯಾದಂತಹ ಡೈರೆಕ್ಟ್ರಿನ ಕ್ರಿಯೇಟ್ ಮಾಡಬೇಕಾದ್ರೆ ಯೂಸ್ ಆಗುವಂತಹ ಕಮ್ಯಾಂಡು. ಇಲ್ಲಿ ನಾವು ಫೈಲ್ ಕ್ರಿಯೇಟ್ ಮಾಡೋದಕ್ಕೆ ಟಚ್ ಕಮ್ಯಾಂಡ್ ಯಾವ ರೀತಿ ಯೂಸ್ ಮಾಡಿದ್ರಿ ಅದೇ ರೀತಿ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡೋದಕ್ಕೆ MKDIR ಅಂತ ಕ್ರಿಯೇಟ್ ಮಾಡ್ತೀರಿ. MKDIR ಅಂದರೆ ಮೇಕ್ ಎ ಡೈರೆಕ್ಟ್ರಿ ಅಂತ ಹೇಳ್ಬಿಟ್ಟು ನೋಡಿ, MKDIR ಸ್ಪೇಸ್ ಟೆಸ್ಟ್ ಫೋಲ್ಡರ್ 1 ಅಂತಾನೆ ಕೊಡ್ತೀನಿ. LS ಮಾಡಿದ್ರೆ ಮತ್ತೆ ನಾವು ಆ ಫೋಲ್ಡರ್ ಇಲ್ಲಿ ಇರುತ್ತೆ ನೋಡಿ. ಸೊ ಡೈರೆಕ್ಟ್ರಿನ ಡಿಲೀಟ್ ಮಾಡಬೇಕು ಅಂದರೆ ನೀವು RMDIR-R-F ಅಂತ ಯೂಸ್ ಮಾಡ್ತೀರಾ. ಬಟ್ ಡೈರೆಕ್ಟ್ರಿಯಲ್ಲಿ ಏನಾದರೂ ಫೈಲ್ಸ್ ಇದ್ದರೆ ಅದು ನಿಮಗೆ ಎರರ್ ಕೊಡುತ್ತೆ. ಸೊ ಇಲ್ಲಿ ನೋಡಿ, ಯಾವುದೇ ರೀತಿಯಾದಂತಹ ಡೈರೆಕ್ಟ್ರಿ ಇಲ್ಲ. ಸೊ ನಾನಿಲ್ಲಿ ಒಂದು ಡೈರೆಕ್ಟ್ರಿನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, MKDIR ಸ್ಪೇಸ್ ಫೋಲ್ಡರ್ 1 ಅಂತ ಹೇಳ್ಬಿಟ್ಟು. ಸೊ ಡೈರೆಕ್ಟ್ರಿ ಕ್ರಿಯೇಟ್ ಆದ ನಂತರ ಆ ಡೈರೆಕ್ಟ್ರಿಯಲ್ಲಿ ಫೈಲ್ಸ್ ಇದೆಯಾ ಅಂತ ಚೆಕ್ ಮಾಡ್ತಾ ಇದ್ದೀನಿ. CD ಅಂತ ಟೈಪ್ ಮಾಡಿ ಫೋಲ್ಡರ್ ನೇಮ್ ಕೊಟ್ಟು ಎಂಟರ್ ಕೊಟ್ಟಾಗ ಅದು ಫೋಲ್ಡರ್ ಒಳಗಡೆ ಹೋಗುತ್ತೆ. ಫೋಲ್ಡರಲ್ಲಿ ಯಾವುದೇ ರೀತಿಯಾದಂತಹ ಫೈಲ್ಸ್ ಇಲ್ಲ. LS ಕಮ್ಯಾಂಡ್ ನಮಗೆ ಫೈಲ್ಸ್ನ ಲಿಸ್ಟ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸೊ LS ಕಮ್ಯಾಂಡಲ್ಲಿ ನಾನು ಚೆಕ್ ಮಾಡಿದಾಗ ಯಾವುದೇ ರೀತಿಯಾದಂಥ ಫೈಲ್ಸ್ ಇಲ್ಲ. ಸೊ ನಾನು ಇಲ್ಲಿ ಒಂದು ಫೈಲ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ, VI test1 ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ನಾನು ಒಂದು ಫೈಲ್ನ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೋಡಿ, ಈ ಫೋಲ್ಡರ್ ಒಳಗಡೆ ಈ ಟೆಸ್ಟ್ ಅನ್ನುವಂತಹ ಫೈಲ್ ಇದೆ. ನಾನು ಈ ಫೋಲ್ಡರಿಂದ ಅಥವಾ ಹೊರಗಡೆ ಬರಬೇಕು ಅಂದರೆ CD ಡಬಲ್ ಅಂತ ಯೂಸ್ ಮಾಡಿ ಹೊರಗಡೆ ಬರ್ತಾ ಇದ್ದೀನಿ. ಸೊ ಹೊರಗಡೆ ಬಂದು LS ಮಾಡಿದಾಗ ಈ ಫೋಲ್ಡರ್ ನಮಗೆ ಎಲ್ಲಿ ಸಿಗುತ್ತೆ. ಈ ಫೋಲ್ಡರ್ನ ನಾವು ಡಿಲೀಟ್ ಮಾಡಬೇಕಂದ್ರೆ ನಾರ್ಮಲಾಗಿ RMDIR ಅಂತ ಯೂಸ್ ಮಾಡ್ತೀರಿ. ಬಟ್ ಫೈಲ್ ಇರೋ ಕಾರಣಕ್ಕೆ ಇದು ಡಿಲೀಟ್ ಆಗೋದಿಲ್ಲ. ಸೊ ನಾವು ಆವಾಗ ಏನು ಮಾಡ್ತೀರಿ ಅಂದರೆ ಫೋಲ್ಡರ್ ಜೊತೆ ಫೈಲು ಡಿಲೀಟ್ ಮಾಡೋದಕ್ಕೆ RM-R-F ಅಂತ ಯೂಸ್ ಮಾಡ್ತೀರಿ. -R ಸ್ಪೇಸ್ -F ಅಂತ ಯೂಸ್ ಮಾಡಿ ಫೋಲ್ಡರ್ ನೇಮ್ ಕೊಟ್ಟು ಎಂಟರ್ ಕೊಟ್ಟಾಗ ಫೋಲ್ಡರ್ ಜೊತೆಗೆ ಫೈಲು ಕೂಡ ಡಿಲೀಟ್ ಆಗುತ್ತೆ. ನೋಡಿ, ಈ ಕಮ್ಯಾಂಡ್ ಯೂಸ್ ಮಾಡಿದ ನಂತರ ಫೋಲ್ಡರು ಡಿಲೀಟ್ ಆಗಿದೆ, ಅದರೊಳಗಡೆ ಇದ್ದಂಥ ಫೈಲು ಕೂಡ ಡಿಲೀಟ್ ಆಗಿದೆ. ಸೊ MKDIR ಕಮ್ಯಾಂಡ್ ನಂತರ ಬರೋದು ifconfig ಬೇಸಿಕ್ ಕಮ್ಯಾಂಡ್ ಆದರೂ ಕೂಡ ನೆಟ್ವರ್ಕಿಂಗಲ್ಲಿ ಅತಿ ಮುಖ್ಯವಾದಂತಹ ಕಮ್ಯಾಂಡ್. ifconfig ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ifconfig ಇಂದ ನೀವು ನಿಮ್ಮ IP ಅಡ್ರೆಸ್ನ ನೋಡಬಹುದು ಮತ್ತು ಯಾವ ಇಂಟರ್ಫೇಸ್ ಜೊತೆಗೆ ನೀವು ಇಂಟರ್ನೆಟಲ್ಲಿ ಕನೆಕ್ಟ್ ಆಗಿದ್ದೀರಾ ಅಂತ ತಿಳ್ಕೊಬಹುದು. ಇಲ್ಲಿ ನೋಡಿ, ನಾನು ಕನೆಕ್ಟ್ ಆಗಿರೋದು LAN ಕೇಬಲ್ ಮೂಲಕ. ಸೊ
ವೈಫೈ ಮೂಲಕ ಅಲ್ಲ ನಾನು ಕನೆಕ್ಟ್ ಆಗಿರೋದು, ಲ್ಯಾನ್ ಮೂಲಕ. ಸೊ ಇಲ್ಲಿ ನಾನು ifconfig ಅಂತ ಟೈಪ್ ಮಾಡಿ ಎಂಟರ್ ಕೊಟ್ಟಾಗ ಇಲ್ಲಿ ನಮಗೆ ಈಥರ್ನೆಟ್ 0 ಅಂತ ತೋರಿಸ್ತಾ ಇದೆ. ಈಥರ್ನೆಟ್ ಪೋರ್ಟಲ್ಲಿ ನಾನು ವೈರ್ ಯೂಸ್ ಮಾಡ್ತಾ ಇರೋ ಕಾರಣಕ್ಕೆ ಇದು ಈಥರ್ನೆಟ್ ಅಂತ ತೋರಿಸ್ತಾ ಇದೆ. ವೈಫೈಯಲ್ಲಿ ಏನಾದರೂ ನಾನು ಇಂಟರ್ನೆಟ್ ಕನೆಕ್ಟ್ ಆಗಿದೆ, ಇಲ್ಲಿ WLAN 0 ಅಂತ ಹೇಳ್ಬಿಟ್ಟು ತೋರಿಸೋದು. ಸೊ ಅದೇ ಕಾರಣಕ್ಕೆ IP ತಿಳ್ಕೊಬೇಕು ಅಥವಾ ಇಂಟರ್ನೆಟ್ ಯಾವ ರೀತಿ ಕನೆಕ್ಟ್ ಆಗಿದ್ದೀರಾ ಅಂತ ತಿಳ್ಕೊಬೇಕು ಅಂದರೆ ifconfig ಅತಿ ಮುಖ್ಯವಾದಂತಹ ಕಮ್ಯಾಂಡು. ifconfig ನಂತರ ಬರೋದು ಈ ಟರ್ಮಿನಲ್ನ ನೀವು ಕ್ಲೀನ್ ಮಾಡಬೇಕು ಅಥವಾ ಕಮ್ಯಾಂಡ್ಸ್ನೆಲ್ಲ ಎರೇಸ್ ಮಾಡಬೇಕು ಅಂದರೆ ಕ್ಲಿಯರ್ ಕಮ್ಯಾಂಡ್ ನಮಗೆ ಅತಿ ಮುಖ್ಯವಾಗಿರೋದು. ಕ್ಲಿಯರ್ ಕಮ್ಯಾಂಡ್ ಟೈಪ್ ಮಾಡಿ ಎಂಟರ್ ಕೊಟ್ಟರೆ ಟರ್ಮಿನಲಲ್ಲಿ ನೀವು ಏನೇ ಟೈಪ್ ಮಾಡಿದರೂ ಕೂಡ ಡಿಲೀಟ್ ಆಗುತ್ತೆ. ಅದರ ಜೊತೆಗೆ ಹಿಸ್ಟ್ರಿ ಕಮ್ಯಾಂಡ್ ಯೂಸ್ ಆಗುತ್ತೆ. ಹಿಸ್ಟ್ರಿ ಕಮ್ಯಾಂಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ನೀವು ಈವರೆಗೂ ಯಾವ್ಯಾವ ಕಮ್ಯಾಂಡ್ಸ್ನ ಯೂಸ್ ಮಾಡಿದ್ದೀರಾ ಅದನ್ನು ನೋಡಬೇಕಾದ್ರೆ ಹಿಸ್ಟ್ರಿ ಕಮ್ಯಾಂಡ್ ಯೂಸ್ ಆಗುತ್ತೆ. ನೋಡಿ, ಈವರೆಗೂ ನಾನು 130 ಕಮ್ಯಾಂಡ್ಸ್ನ ಟರ್ಮಿನಲಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಸೊ ಎಲ್ಲ ಕಮ್ಯಾಂಡ್ಸ್ ಹಿಸ್ಟ್ರಿ ಕಮ್ಯಾಂಡ್ ಹತ್ರ ಇರುತ್ತೆ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.